ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಚಾಯ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದವರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ ಮತ್ತು ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ನಾನು ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಇವತ್ತಿನ ಎಪಿಸೋಡಲ್ಲಿ ನಾನು ಅಯಾನಿಕ್ ಈಕ್ವಿಲಿಬ್ರಿಯಾ ಅದರಲ್ಲಿ ಬರುವಂಥ ಕಾಮನ್ ಅಯಾನ್ ಎಫೆಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಆಲ್ರೆಡಿ ನಾನು ಅಯಾನಿಕ್ ಈಕ್ವಿಲಿಬ್ರಿಯಾದು 6 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 7ನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಕಾಮನ್ ಅಯಾನ್ ಎಫೆಕ್ಟ್ನ ಓದ್ತಾ ಇದ್ದೀನಿ. ಇದೆಲ್ಲ ಇಂಟರ್ಲಿಂಕ್ ಆಗಿರುತ್ತೆ. ಒಂದು ಎಪಿಸೋಡ್ಗೂ ಇನ್ನೊಂದು ಎಪಿಸೋಡ್ಗೂ ಲಿಂಕ್ ಇರುತ್ತೆ. ಹಾಗಾಗಿ ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ ಅಯಾನಿಕ್ ಈಕ್ವಿಲಿಬ್ರಿಯಾ ಅಂತ ಕೊಟ್ಟರೆ ಎಲ್ಲ ವೀಡಿಯೋಸ್ ನಿಮಗೆ ರಿಲೇಟೆಡ್ ಆಗಿರುವಂಥ ವೀಡಿಯೋಸು ಬರುತ್ತೆ. ಅದೇ ಥರ ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ ಇರ್ಬೋದು, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ ಇರ್ಬೋದು, ಅಥವಾ ಬ್ಯಾಂಗ್ಳೂರು ಸಿಟಿ ಯೂನಿವರ್ಸಿಟಿ ಇರ್ಬೋದು, ಎಲ್ಲದರಲ್ಲೂ ಸೆಕೆಂಡ್ ಸೆಮ್ಮಲ್ಲಿ ಈ ಚಾಪ್ಟರ್ನ ನೀವು ಓದ್ತೀರಾ. ಸೊ ಹಾಗಾದರೆ ಕಾಮನ್ ಅಯಾನ್ ಎಫೆಕ್ಟ್ ಅಂದರೆ ಏನು? The phenomenon in which the degree of dissociation of any weak electrolyte is suppressed by the addition of a small amount of a strong electrolyte containing a common ion. That effect we are going to call it as a common ion. ನಿಮಗೆ ಗೊತ್ತಿದೆ, ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ಎ ವೀಕ್ ಎಲೆಕ್ಟ್ರೋಲೈಟು 100% ಆಗಲ್ಲ, ಪಾರ್ಷಲಿ ಆಗುತ್ತೆ. ಸೊ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ಟು ವಾಟ್ ಎಕ್ಸ್ಟೆಂಟ್ ದ ಡಿಸೋಸಿಯೇಷನ್ ಆಫ್ ದಟ್ ಪರ್ಟಿಕ್ಯುಲರ್ ಸಾಲ್ಟ್ ಟೇಕ್ಸ್ ಪ್ಲೇಸ್ ಇನ್ ವಾಟರ್. ಅದನ್ನು ನೀವು ಕಂಡುಹಿಡಿತೀರಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತ ಹೇಳ್ತೀವಿ. ಆ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಲ್ಫಾ ಏನಿದೆಯಲ್ಲ, ಅದನ್ನು ಏನು ಮಾಡ್ಬೋದು, ನಾವು ಸಪ್ರೆಸ್ ಮಾಡ್ಬೋದು, ಕಡಿಮೆ ಮಾಡ್ಬೋದು. ಈಗ ಯಾವುದೋ ಒಂದು ಸಾಲ್ಟ್ ಇದೆ, ಸಾಲ್ಟ್ಗೆ ಏನು ಮಾಡ್ತಾ ಇದ್ದೀನಿ ನಾನು, ವಾಟರ್ ಹಾಕ್ತಾ ಇದ್ದೀನಿ, ಸಾಲ್ಟ್ ಸೊಲ್ಯೂಷನ್ ಬರ್ತಾ ಇದೆ. ಆ ಸಾಲ್ಟ್ ಸೊಲ್ಯೂಷನು ಅದ್ರದ್ದು ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂದರೆ ಎಷ್ಟು ಪರ್ಸೆಂಟೇಜ್ ಆಫ್ ದಟ್ ಪರ್ಟಿಕ್ಯುಲರ್ ಸಾಲ್ಟ್ ಗೋಯಿಂಗ್ ಟು ಡಿಸಾಲ್ವ್ ಇಟ್ ಇನ್ ವಾಟರ್ ಅಂತ ಕಂಡುಹಿಡಿತೀರಲ್ಲ. ಸಿನ್ಸ್ ಇಟ್ಸ್ ಎ ವೀಕ್ ಎಲೆಕ್ಟ್ರೋಲೈಟ್, ಅದಂಗಾಗಿ ಕಂಪ್ಲೀಟ್ಲಿ ಅಯನೈಸೇಷನ್ ಆಗಲ್ಲ, ಪಾರ್ಷಿಯಲಿ ಆಗುತ್ತೆ. ಟು ವಾಟ್ ಎಕ್ಸ್ಟೆಂಟ್ ಡಿಸೋಸಿಯೇಷನ್ ಆಗ್ತಿದೆ ಅಂತ ಕಂಡುಹಿಡಿತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತ ಕರಿತೀವಿ. ಆ ಡಿಗ್ರಿ ಆಫ್ ಡಿಸೋಸಿಯೇಷನ್ ಇದೆಯಲ್ಲ, ಅಥವಾ ಡಿಸೋಸಿಯೇಷನ್ ಆಫ್ ದಟ್ ಪರ್ಟಿಕ್ಯುಲರ್ ಸಾಲ್ಟ್ ಇದೆಯಲ್ಲ, ಅದನ್ನು ಏನು ಮಾಡ್ತಾ ಇದ್ದೀವಿ, ನಾವು ಕಡಿಮೆ ಮಾಡ್ತಾ ಇದ್ದೀವಿ ಬೈ ಆ್ಯಡಿಂಗ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ವಿಚ್ ಗೋಯಿಂಗ್ ಟು ಕಂಟೈನ್ ಎ ಕಾಮನ್ ಅಯಾನ್. ಅವೆರಡರಲ್ಲೂ ನಿಮ್ಮದು ಸೊಲ್ಯೂಷನಲ್ಲಿ ಸಾಲ್ಟಲ್ಲೂ ಮತ್ತು ಈಗ ಆ್ಯಡ್ ಮಾಡ್ತಾ ಇರೋವಂಥ ಎಲೆಕ್ಟ್ರೋಲೈಟಲ್ಲೂ ಎರಡರಲ್ಲೂ ಒಂದು ಕಾಮನ್ ಅಯಾನ್ ಇರುತ್ತೆ. ಇಟ್ ಮೇ ಬಿ ಪಾಸಿಟಿವ್ ಅಯಾನ್ ಆರ್ ಇಟ್ ಮೇ ಬಿ ನೆಗೆಟಿವ್ ಅಯಾನ್. ಅದಕ್ಕೆ ನಾವೇನಂತ ಕರಿತೀವಿ, ಕಾಮನ್ ಅಯಾನ್ ಎಫೆಕ್ಟ್ ಅಂತ ಹೇಳ್ತೀವಿ. ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ಎನ್ ವೀಕ್ ಎಲೆಕ್ಟ್ರೋಲೈಟ್ ಈಸ್ ಸಪ್ರೆಸ್ಡ್, ಈಸ್ ಡಿಕ್ರೀಸ್ಡ್, ಈಸ್ ರೆಡ್ಯೂಸ್ಡ್ ಬೈ ದಿ ಅಡಿಷನ್ ಆಫ್ ದಿ ಸ್ಮಾಲ್ ಅಮೌಂಟ್ ಆಫ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಹ್ಯಾವಿಂಗ್ ಎ ಕಾಮನ್ ಅಯಾನ್. ಆ ಎಫೆಕ್ಟ್ಗೆ ನಾವೇನಂತ ಕರಿತೀವಿ, ಕಾಮನ್ ಅಯಾನ್ ಎಫೆಕ್ಟ್ ಅಂತ ಕರಿತೀವಿ. ಅದರ ಎಕ್ಸಾಂಪಲ್ ತಗೊಳ್ಳೋಣ. ನಾವು ಐ ಆಮ್ ಗೋಯಿಂಗ್ ಟು ಟೇಕ್ ಎ ವೀಕ್ ಆಸಿಡ್, ಅಸ್ಟಿಕ್ ಆಸಿಡ್. It's a weak electrolyte, it undergoes ionization, it dissociate to give acetate and hydronium ion when dissolved it in water. ಸೊ ಅಸ್ಟಿಕ್ ಆಸಿಡ್ನ ತೊಗೊಂಡಿದ್ದೀನಿ, ವಾಟರ್ ಒಳಗಡೆ ಡಿಸಾಲ್ವ್ ಮಾಡ್ತಾ ಇದ್ದೀನಿ, ವೀಕ್ ಎಲೆಕ್ಟ್ರೋಲೈಟು ಪಾರ್ಷಲಿ ಡಿಸೋಸಿಯೇಟ್ ಆಗ್ತಾ ಇದೆ. ಸೊ ಹಾಗಾದರೆ ಕೆ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ, ಸಿನ್ಸ್ ಇಟ್ಸ್ ಅನ್ ಆಸಿಡ್ ದ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಏನು ಬರ್ತದೆ ಅದನ್ನು ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಆಫ್ ಎನ್ ಆಸಿಡ್ ಅಂತ ಹೇಳ್ತೀನಿ. ನಿಮಗೆ ಗೊತ್ತು, ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್ಸ್ ಡಿವೈಡೆಡ್ ಬೈ ದಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ತಗೊಳ್ತಾ ಇದ್ದೀವಿ. ವಾಟರ್ ವಿ ಆರ್ ಗೋಯಿಂಗ್ ಟು ಟೇಕ್ ಇನ್ ಲಾರ್ಜ್ ಎಕ್ಸಸ್, ಹಂಗಾಗಿ ಅದರದ್ದು ಕಾನ್ಸಂಟ್ರೇಷನು ಆಲ್ಮೋಸ್ಟ್ 1 ಅಂತ ತಗೊಳ್ತೀವಿ. ಹಾಗಾಗಿ ಕೆ ಎ ಇಸ್ ಈಕ್ವಲ್ ಟು ಅಸಿಟೇಟ್ ಅಯಾನ್, ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಎನ್ ಅಸಿಟೇಟ್ ಅಯಾನ್ ಇಂಟು ಮೋಲಾರ್ ಕಾನ್ಸಂಟ್ರೇಷನ್ ಆಫ್ H ಪ್ಲಸ್ ಆರ್ ಹೈಡ್ರೋನಿಯಮ್ ಅಯಾನ್ ಡಿವೈಡೆಡ್ ಬೈ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ಆಸಿಡ್. ಆ ಥರ ಇದೆ. ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಇಟ್ಸ್ ಅ ವೀಕ್ ಎಲೆಕ್ಟ್ರೋಲೈಟ್, ಅದಕ್ಕೆ ಏನು ಮಾಡ್ತೀನಿ ನಾನೀಗ, ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ನ ಆ್ಯಡ್ ಮಾಡ್ತೀನಿ, ಹ್ಯಾವಿಂಗ್ ದಿ ಸೇಮ್ ಅಯಾನ್, ಹ್ಯಾವಿಂಗ್ ದಿ ಕಾಮನ್ ಅಯಾನ್. ಸೊ ಇಲ್ಲಿ ನನಗೆ ನಾನು ಯಾವ ಥರ ಸಾಲ್ಟ್ ತೊಗೋಬೇಕು ಅಂದರೆ, ಕಾಮನ್ ಅಯಾನ್ ಅಂತಂದರೆ CH3COO ಮೈನಸ್ ಇರೋವಂಥದ್ದು ಸಾಲ್ಟ್ನ ನಾನು ತೊಗೋಬೇಕು. ಹಾಗಾಗಿ ನಾನು ಸ್ಟ್ರಾಂಗ್ ಎಲೆಕ್ಟ್ರೋಲೈಟು ಏನು ಮಾಡ್ತೀನಿ ಅಂದರೆ ಸೋಡಿಯಂ ಅಸಿಟೇಟ್ನ ತೊಗೊಳ್ತೀನಿ. ಅದು ಏನಾಗುತ್ತೆ, ಡಿಸೋಸಿಯೇಟ್ ಆಗಿ CH3COO ಮೈನಸ್ Na ಪ್ಲಸ್ ಆಗುತ್ತೆ. ಇದನ್ನು ಯಾವುದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ, ನಾನು ಅಸ್ಟಿಕ್ ಆ್ಯಸಿಡ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಅಸ್ಟಿಕ್ ಆ್ಯಸಿಡು, ವಾಟರು, ಸೋಡಿಯಂ ಅಸಿಟೇಟ್ ಮೂರು ಇದೆ. ಮೂರು ಇದ್ದಾಗ ಏನಾಗುತ್ತೆ, ದ ಕಾನ್ಸಂಟ್ರೇಷನ್ ಆಫ್ ಅಸಿಟೇಟ್ ಅಯಾನ್ ಜಾಸ್ತಿ ಆಗುತ್ತೆ. ನಿಮಗೆ ಗೊತ್ತು, ಕೆ ಎ ಅಂದ್ರೇನು, ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ ಅಂದ್ರೇನು, ಆ ವ್ಯಾಲ್ಯೂ ಚೇಂಜ್ ಆಗಲ್ಲ, ವ್ಯಾಲ್ಯೂ ಇಟ್ ಶುಡ್ ಅನ್ಆಲ್ಟರ್ಡ್ ಹಾಗೇ ಇರಬೇಕು, ಚೇಂಜ್ ಆಗಬಾರ್ದು. ಚೇಂಜ್ ಆಗೋದಾದ್ರೆ ಏನು ಚೇಂಜ್ ಆಗಬೇಕು, ಕಾನ್ಸಂಟ್ರೇಷನ್ಗಳು ಚೇಂಜ್ ಆಗಬೇಕು. ಸೊ ಇಲ್ಲೇನಾಗ್ತಾ ಇದೆ, ಕಾನ್ಸಂಟ್ರೇಷನ್ ಆಫ್ CH3COO ಮೈನಸ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ.
ಅದು ಇನ್ಕ್ರೀಸ್ ಆದಾಗ ಕೆ ಏನಾಗಬೇಕು, ಇನ್ಕ್ರೀಸ್ ಆಗಬೇಕು. ಆದರೆ ಅದೇ ಕಾನ್ಸ್ಟೆಂಟ್ ಇದೆ, ಹಾಗಾಗಿ ಚೇಂಜ್ ಆಗಲ್ಲ. ಆ ಚೇಂಜ್ ಆಗ್ತಿಲ್ಲ ಹಾಗೆ ಉಳ್ಕೋಬೇಕು ಅಂದರೆ ಅವಾಗ ಏನಾಗುತ್ತೆ, ಈಕ್ವಿಲಿಬ್ರಿಯಮ್ಮು ಶಿಫ್ಟ್ ಆಗುತ್ತೆ ಅಕಾರ್ಡಿಂಗ್ ಟು ಲೀಚೆಟ್ಲಿಯರ್ಸ್ ಪ್ರಿನ್ಸಿಪಲ್. Here Ka is constant and does not change unless the temperature changes. If the sodium acetate is added to acetic acid solution, acetate ion concentration is increased. ಏನಾಗ್ತಿದೆ, CH3COO ಮೈನಸ್ದು ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಇದೆ. ಯಾಕೆ, ಆಸಿಟಿಕ್ ಆ್ಯಸಿಡಿಂದನೂ ಬರ್ತಾ ಇದೆ, ಅದು ಸೋಡಿಯಂ ಅಸಿಟೇಟಿಂದನೂ CH3COO ಮೈನಸ್ ಬರ್ತಾ ಇದೆ. ಸೊ ನಾವು ಕೇನ ಕಾನ್ಸ್ಟೆಂಟಾಗೆ ಇಟ್ಕೋಬೇಕು. ಆವಾಗ ಏನು ಮಾಡಬೇಕು ಅಂತಂದರೆ, ನಿಮ್ಮದು ಈಕ್ವಿಲಿಬ್ರಿಯಮ್ ಏನಿದೆಯಲ್ಲ, ಈಕ್ವಿಲಿಬ್ರಿಯಮ್ ಏನಾಗುತ್ತೆ, ಶಿಫ್ಟ್ ಆಗುತ್ತೆ. ಬಿಕಾಸ್ ದೇರ್ ಆರ್ ಮೋರ್ ನಂಬರ್ ಆಫ್ CH3COO acetate ions that going to interact with water molecule HO3 plus. Thereby there will be a large amount of the formation of the acetic acid. ಸೊ ನಿಮ್ಗೆ ಏನಾಗ್ತಿದೆ, ನಾವಿಲ್ಲಿ ಈಕ್ವಿಲಿಬ್ರಿಯಮ್ ಬರಿತಾ ಇದ್ದೀವಿ. ಈಕ್ವಿಲಿಬ್ರಿಯಮಲ್ಲಿ ಇದ್ದರೆ ಏನಾಗುತ್ತೆ, ಬೋತ್ ದಿ ಸೈಡ್ಸ್ ಏನಾಗ್ತಾ ಇರುತ್ತೆ, ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ಆದರೆ ವೆನ್ ಯು ಆ್ಯಡ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಟು ಎ ಸ್ಮಾಲರ್ ಎಕ್ಸ್ಟೆಂಟ್, ಈಕ್ವಿಲಿಬ್ರಿಯಮ್ ಏನಾಗುತ್ತಲ್ಲ, ಇಟ್ ಗೋಯಿಂಗ್ ಟು ಶಿಫ್ಟ್ ಮೋರ್ ಟುವರ್ಡ್ಸ್ ದಿ ಅಸಿಟಿಕ್ ಆಸಿಡ್. So why it is increasing? It is increasing because of the addition of the acetate ion. Thereby I am going to suppress the dissociation of a weak electrolyte by adding the strong electrolyte to a small quantity of the small electrolyte. ಅದಕ್ಕೆ ನಾನು ಏನಂತ ಕರಿತೀನಿ, ಕಾಮನ್ ಅಯಾನ್ ಎಫೆಕ್ಟ್ ಅಂತ ಹೇಳ್ತೀನಿ. ವಿತ್ ರೆಸ್ಪೆಕ್ಟ್ ಟು ಆ್ಯಸಿಡ್ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ. ಮತ್ತೊಂದು ಸಲ ಹೇಳ್ತೀನಿ. ನಿಮಗೆ ಗೊತ್ತು, ವೀಕ್ ಎಲೆಕ್ಟ್ರೋಲೈಟ್ ಇದೆ. ವೀಕ್ ಎಲೆಕ್ಟ್ರೋಲೈಟ್ ಏನಾಗುತ್ತೆ, ವಾಟರ್ ಹಾಕಿದಾಗ ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗಲ್ಲ, ಪಾರ್ಶ್ಲಿ ಡಿಸೋಸಿಯೇಟ್ ಆಗುತ್ತೆ. ಸೊ ಟು ವಾಟ್ ಎಕ್ಸ್ಟೆಂಟ್ ಇಟ್ ಹ್ಯಾಸ್ ಬಿನ್ ಡಿಸೋಸಿಯೇಟೆಡ್ ಅಂತ ಕಂಡುಹಿಡಿತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂತ ಕರಿತೀವಿ. ಆ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ಎ ವೀಕ್ ಎಲೆಕ್ಟ್ರೋಲೈಟ್ನ ನಾನು ಸಪ್ರೆಸ್ ಮಾಡ್ಬೋದು ಬೈ ಆ್ಯಡಿಂಗ್ ದಿ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಹ್ಯಾವಿಂಗ್ ದಿ ಕಾಮನ್ ಅಯಾನ್. ಆ ಎಫೆಕ್ಟ್ಗೆ ನಾನು ಏನಂತ ಕರಿತೀನಿ, ಕಾಮನ್ ಅಯಾನ್ ಎಫೆಕ್ಟ್ ಅಂತ ಹೇಳ್ತೀನಿ. ಕಾಮನ್ ಎಫೆಕ್ಟ್ ಆಗೋದ್ರೆ ಏನಾಗುತ್ತೆ ಅಂತಂದರೆ, ನಿಮ್ಮದು ಈಕ್ವಿಲಿಬ್ರಿಯಮ್ ಏನಿದೆಯಲ್ಲ, ದಟ್ ಗೋಯಿಂಗ್ ಟು ಶಿಫ್ಟ್ ಟುವರ್ಡ್ಸ್ ದಿ ಫಾರ್ಮೇಷನ್ ಆಫ್ ಎನ್ ಅಸಿಟಿಕ್ ಆಸಿಡ್. ಇನ್ ದಿಸ್ ಕೇಸ್ ಆ ಥರ ಆಗುತ್ತಲ್ಲ, ದಟ್ ಈಸ್ ಎಗೇನ್ಸ್ಟ್ ದಿ ಲೀಚೆಟ್ಲಿಯರ್ಸ್ ಪ್ರಿನ್ಸಿಪಲ್ ಪ್ರಕಾರ ಅದು ಆಗ್ತಾ ಹೋಗುತ್ತೆ. ಸೊ ಈಗ ಏನಾಗ್ತಿದೆ ನಿಮಗೆ, ಈಕ್ವಿಲಿಬ್ರಿಯಮ್ ಏನು ಮಾಡ್ತಾ ಇದ್ದೀನಿ ನಾನು, ಅಸಿಟಿಕ್ ಆ್ಯಸಿಡ್ಗೆ ಇಮಿಡಿಯೇಟ್ಲಿ ಸೋಡಿಯಂ ಅಸಿಟೇಟ್ ಹಾಕಿದಾಗ ಹೊಸ ಈಕ್ವಿಲಿಬ್ರಿಯಮ್ ಬರುತ್ತೆ ನಮಗೆ. ಈಕ್ವಿಲಿಬ್ರಿಯಮ್ ಎಕ್ಸಾಕ್ಟ್ಲಿ ಅಟ್ ದಿ ಈಕ್ವಿಲಿಬ್ರಿಯಮ್ ಇರಲ್ಲ, ಹೊಸ ಈಕ್ವಿಲಿಬ್ರಿಯಮ್, ಮುಂಚೆ ಇದ್ದಿದ್ದಕ್ಕಿಂತ ಹೊಸ ಈಕ್ವಿಲಿಬ್ರಿಯಮ್ ನಮಗೆ ಬರುತ್ತೆ. ಈಗ ಕೆ ಏನಾಗಬೇಕು, ಅನ್ಆಲ್ಟರ್ಡ್, ಚೇಂಜ್ ಆಗಬಾರ್ದು. ಸೊ ಅವಾಗ ಹೇಗಾಗುತ್ತೆ, ಈಗ ಅಸಿಟೇಟ್ ಅಯಾನ್ ಏನಿದೆಯಲ್ಲ, ದಟ್ ಈಸ್ ಕಾಮನ್ ಫಾರ್ ಬೋತ್ ಅಸಿಟಿಕ್ ಆ್ಯಸಿಡ್ ಆ್ಯಂಡ್ ಸೋಡಿಯಂ acetate. The effect of acetate ion on acetic acid and solution is called as the common ion effect. So ಈ ಎಫೆಕ್ಟ್ಗೆ ನಾವೇನಂತ ಕರಿತೀವಿ, ಕಾಮನ್ ಅಯಾನ್ ಎಫೆಕ್ಟ್ ಅಂತ ಹೇಳ್ತೀವಿ. ಅಡಿಷನ್ ಆಫ್ ಎ ಕಾಮನ್ ಅಯಾನ್ ಇನ್ಕ್ರೀಸಸ್ ದಿ ಕಾನ್ಸಂಟ್ರೇಷನ್ ಆಫ್ ಒನ್ ಆಫ್ ದಿ ಪ್ರಾಡಕ್ಟ್ಸ್ of the ionization. Thus the equilibrium shift towards the opposite side in accordance with the Le-Chatelier's principle. In this process, acetate and hydronium ions are consumed and acetic acid molecules are produced. So hangagi nimdu equilibrium yav kade shift agutte andre towards the formation of the acetic acid agutte. So this is one of the example to explain the common ion effect taking an acid. ಸೊ ಈಗೇನು ಮಾಡೋಣ, ಅದರ ಬೇಸ್ನ ತೊಗೊಳ್ಳೋಣ. ಸೊ ನಾನೇನು ಮಾಡ್ತೀನಿ, ವೀಕ್ ಎಲೆಕ್ಟ್ರೋಲೈಟ್ನ ತೊಗೊಳ್ತೀನಿ, ಪಾರ್ಷಲಿ ಡಿಸೋಸಿಯೇಟ್ ಆಗುತ್ತೆ. ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಗುತ್ತೆ. ಐ ಆಮ್ ಗೋಯಿಂಗ್ ಟು ಸಪ್ರೆಸ್ ದ ಡಿಗ್ರಿ ಆಫ್ ಡಿಸೋಸಿಯೇಷನ್ ಬೈ ಆ್ಯಡಿಂಗ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಹ್ಯಾವಿಂಗ್ ದಿ ಕಾಮನ್ ಅಯಾನ್. ದಿಸ್ ಎಫೆಕ್ಟ್ ಐ ಆಮ್ ಗೋಯಿಂಗ್ ಟು ಕಾಲ್ ಇಟ್ ಅಸ್ ದಿ ಕಾಮನ್ ಅಯಾನ್ ಎಫೆಕ್ಟ್. ಇಲ್ಲಿ ಏನು ಮಾಡ್ತಾ ಇದ್ದೀನಿ, ನಾನು ಅಮೋನಿಯಂ ಹೈಡ್ರಾಕ್ಸೈಡ್ನ ತೊಗೊಳ್ತಾ ಇದ್ದೀನಿ, ವಿಚ್ ಇಸ್ ಎ ವೀಕ್ ಎಲೆಕ್ಟ್ರೋಲೈಟ್. ವೆನ್ ಇಟ್ ಗೋಯಿಂಗ್ ಟು ಡಿಸಾಲ್ವ್ ಇಟ್ ಇನ್ ವಾಟರ್, ಇಟ್ ಗೋಯಿಂಗ್ ಟು ಗಿವ್ NH4 plus and OH minus. So I am going to calculate the degree of I am going to calculate the equilibrium constant. Since it's a base, I am going to consider this as Kb. Kb is equal to OH minus the molar concentration of the reactants divided by the molar concentration of the molar concentration of the product divided by the molar concentration of the reactant. Since it's a reversible reaction, ಅದು ಚೇಂಜ್ ಆಗ್ತಾ ಹೋಗುತ್ತೆ. ನಾನು ಟುವರ್ಡ್ಸ್ ಫಾರ್ವರ್ಡ್ ರಿಯಾಕ್ಷನ್ ಇವಾಗ ಮಾಡ್ತಾ ಇದ್ದೀನಿ. ಹೀಗೆ ಏನು ಮಾಡ್ತಾ ಇದ್ದೀನಿ,
ಅದಕ್ಕೆ ಒಂದು ಏನು ಮಾಡ್ತಾ ಇದ್ದೀನಿ, ಕಾಮನ್ ಆಗಿರುವಂಥ ಅಯಾನ್ ಇರುವಂಥದ್ದು ಇನ್ನೊಂದು ಎಲೆಕ್ಟ್ರೋಲೈಟ್ನ ಆ್ಯಡ್ ಮಾಡ್ತೀನಿ. ಈವನ್ ದೋ ಐ ಆಮ್ ಗೋಯಿಂಗ್ ಟು ಆ್ಯಡ್ ಇನ್ ಎ ಸ್ಮಾಲ್ ಕ್ವಾಂಟಿಟಿ, ತುಂಬ ಕಡಿಮೆ ಕ್ವಾಂಟಿಟಿನಲ್ಲಿ ಆ್ಯಡ್ ಮಾಡ್ತೀನಿ, ಬಟ್ ಅದಕ್ಕೆ ಏನು ಮಾಡ್ತೀನಿ ನಾನು ಆ್ಯಡ್ ಮಾಡ್ತೀನಿ. ಈಗ ಅಮೋನಿಯಂ ಕ್ಲೋರೈಡ್ ಹಾಕಿದ ತಕ್ಷಣ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಇನ್ಕ್ರೀಸ್ ದಿ NH4+ ಅಯಾನ್ ಕಾನ್ಸಂಟ್ರೇಷನ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲ ನಾವೇನು ಮಾಡಬೇಕು, ಕೆಬಿನ ಕಾನ್ಸ್ಟೆಂಟ್ ಇಟ್ಕೋಬೇಕು, ಇಟ್ ಚೇಂಜಸ್ ಓನ್ಲಿ ವಿತ್ ಅ ಚೇಂಜ್ ಇನ್ ಟೆಂಪರೇಚರ್. ಹಾಗಾಗಿ ಅಮೋನಿಯಂ ಕ್ಲೋರೈಡು ಅಮೋನಿಯಂ ಹೈಡ್ರಾಕ್ಸೈಡ್ಗೆ ಹಾಕಿದಾಗ ಅಮೋನಿಯಂ ಅಯಾನ್ ಕಾನ್ಸಂಟ್ರೇಷನ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ಈಕ್ವಿಲಿಬ್ರಿಯಮ್ ವಿಲ್ ಶಿಫ್ಟ್ ಟುವರ್ಡ್ಸ್ ದಿ ಫಾರ್ಮೇಷನ್ ಆಫ್ ದಿ ಅಮೋನಿಯಂ ಹೈಡ್ರಾಕ್ಸೈಡ್. ಇಲ್ಲೇನಾಗ್ತಿದೆ, NH4+ ಎರಡು ಕಡೆಯಿಂದ ಬರ್ತಾ ಇದೆ. ಒಂದು ಯಾವ ಕಡೆಯಿಂದ ಬರ್ತಾ ಇದೆ, ಒಂದು ಅಮೋನಿಯಂ ಕ್ಲೋರೈಡ್ ಕಡೆಯಿಂದ ಬರ್ತಾ ಇದೆ, ಇನ್ನೊಂದು ಅಮೋನಿಯಂ ಹೈಡ್ರಾಕ್ಸೈಡಿಂದ ಬರ್ತಾ ಇದೆ. ಸೊ ನಿಮ್ಮ ಕಂಟೈನರಲ್ಲಿ ಕಾನ್ಸಂಟ್ರೇಷನ್ ಆಫ್ ದಿ ಅಮೋನಿಯಂ ಅಯಾನು ಜಾಸ್ತಿ ಇರುತ್ತೆ. ಆ್ಯಂಡ್ ಅವಾಗ ಏನಾಗುತ್ತೆ, ಆ ಜಾಸ್ತಿ ಅಮೋನಿಯಂ ಅಯಾನ್ ಜಾಸ್ತಿ ಆದಾಗ ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಅ OH ವಿಚ್ ಇಸ್ ಪ್ರೆಸೆಂಟ್ ಇನ್ ದಿ ಸೇಮ್ ಸಿಸ್ಟಮ್. ಅವಾಗ ಏನಾಗುತ್ತೆ, ನಿಮ್ಮ ಈಕ್ವಿಲಿಬ್ರಿಯಮ್ ಏನಿದೆಯಲ್ಲ ಅದು ಈಕ್ವಲಿ ಆಗಿರಲ್ಲ, ಇಟ್ ಗೋಯಿಂಗ್ ಟು ಶಿಫ್ಟ್ ಟುವರ್ಡ್ಸ್ ದಿ ಫಾರ್ಮೇಷನ್ ಆಫ್ ದಿ ಅಮೋನಿಯಂ ಹೈಡ್ರಾಕ್ಸೈಡ್. ಸೊ ದೇರ್ ವಿಲ್ ಬಿ ರಿಮೂವಲ್ ಆಫ್ ದಿ ಅಮೋನಿಯಂ ಹೈಡ್ರಾಕ್ಸೈಡ್ ಫ್ರಮ್ ದಿ ಸೊಲ್ಯೂಷನ್ ಆ್ಯಂಡ್ ದೇರ್ ವಿಲ್ ಬಿ ಎ ಅಮೋನಿಯಂ ಹೈಡ್ರಾಕ್ಸೈಡ್ ಕಾನ್ಸಂಟ್ರೇಷನ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಈಕ್ವಿಲಿಬ್ರಿಯಮ್ ಏನಾಗ್ತಾ ಹೋಗುತ್ತೆ, ಅಮೋನಿಯಂ ಹೈಡ್ರಾಕ್ಸೈಡ್ ಕಡೆಗೆ ಶಿಫ್ಟ್ ಆಗ್ತಾ ಹೋಗುತ್ತೆ. ಈವನ್ pH ವಿಲ್ ಬಿ ಚೇಂಜ್ಡ್ ಬೈ ದಿ ಕಾಮನ್ ಅಯಾನ್ ಎಫೆಕ್ಟ್. ನನಗೆ pH ಆಫ್ ದಿ ಸೊಲ್ಯೂಷನ್ ಚೇಂಜ್ ಮಾಡಬೇಕು ಅಂದರೆ ಐ ಕ್ಯಾನ್ ಕಾನ್ಸಂಟ್ರೇಷನ್ನ ಚೇಂಜ್ ಮಾಡಬೇಕು, ಇಲ್ಲ ಅಂದರೆ pHನ ನಾನು ಚೇಂಜ್ ಮಾಡಬೇಕು. ಇಲ್ಲಿ ನೋಡಿ, ಅಮೋನಿಯಂ ಹೈಡ್ರಾಕ್ಸೈಡ್ಗೆ ಏನು ಮಾಡ್ತೆ ನಾನು, ಅಮೋನಿಯಂ ಕ್ಲೋರೈಡ್ ಹಾಕಿದ ತಕ್ಷಣವೇ ನನ್ನ pH ಏನಾಗುತ್ತೆ ಅಂತಂದರೆ ಅದು ಇನ್ಕ್ರೀಸ್ ಆಗುತ್ತೆ, ಆವಾಗ ಅದು ಬೇಸಿಕ್ ಆಗೋಕ್ಕೆ ಆಗುತ್ತೆ. ಈಗ ಹಾಕಿದ ತಕ್ಷಣ ಏನಾಗುತ್ತೆ, ನಿಮ್ಮದು ಓಲ್ಡ್ ಈಕ್ವಿಲಿಬ್ರಿಯಮ್ ಇರುತ್ತಲ್ಲ, ಓನ್ಲಿ ವಿತ್ ವೀಕ್ ಎಲೆಕ್ಟ್ರೋಲೈಟ್ ಇತ್ತಲ್ಲ, ಅದು ಆಗಲ್ಲ. ಅದಕ್ಕಿದೇನಾಗ್ತಾ ಹೋಗುತ್ತೆ, ಹೊಸದು ಎಸ್ಟಾಬ್ಲಿಷ್ ಆಗುತ್ತೆ. ಅವಾಗ ಏನಾಗುತ್ತೆ, ಅಮೋನಿಯಮ್ದು ರ್ಯಾಡಿಕಲ್ಸು ಜಾಸ್ತಿ ಇರುತ್ತೆ, ಹೈಡ್ರೋನಿಯಮ್ ಅಥವಾ OH- ಅಯಾನ್ ಏನಿದೆಯಲ್ಲ ಅದು ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಅಮೋನಿಯಮ್ದು ಕಾನ್ಸಂಟ್ರೇಷನ್ ಆಫ್ ದಿ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದಿ ಅಮೋನಿಯಂ ರ್ಯಾಡಿಕಲ್ಸ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ, ಬಿಕಾಸ್ ಆಫ್ ದಿ ಫಾರ್ಮೇಷನ್ ಆಫ್ ಅಮೋನಿಯಂ ರಾಡಿಕಲ್ ದಟ್ ಹ್ಯಾಸ್ ಬೀನ್ ಒಬ್ಟೈನ್ಡ್ ಬೈ ಆ್ಯಡಿಂಗ್ ದಿ strong electrolyte. This effect we are going to call it as the common ion effect. I am going to increase the concentration of one of the products by adding the another electrolyte having the common ion. ಆ ಎಫೆಕ್ಟ್ಗೆ ನಾವೇನಂತ ಕರಿತೀವಿ, ಕಾಮನ್ ಅಯಾನ್ ಎಫೆಕ್ಟ್ ಅಂತ ಕರಿತೀವಿ. ಆವಾಗ ಏನಾಗುತ್ತೆ, ಈಕ್ವಿಲಿಬ್ರಿಯಮ್ ಏನಾಗುತ್ತೆ, ಎರಡು ಕಡೆಗಿರುವಂಥದ್ದು ಎರಡು ಕಡೆಗೂ ಇರುತ್ತೆ, ಬಟ್ ಒಂದು ಕಡೆಗೆ ಈ ಶಿಫ್ಟ್ ಮೋರ್, ಒಂದು ಕಡೆಗೆ ಅದೇನಾಗುತ್ತೆ, ಜಾಸ್ತಿ ಆಗುತ್ತೆ. ಯಾವ ಕಡೆಗೆ ಜಾಸ್ತಿ ಆಗುತ್ತೆ, ನಿಮಗೆ ಅಮೋನಿಯಂ ಇದೆ ಮತ್ತು OH ಗ್ರೂಪ್ ಇದೆ. ಅಮೋನಿಯಮ್ದು ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋದಂಗೆ ಏನಾಗ್ತಾ ಹೋಗುತ್ತೆ, ಅಮೋನಿಯಂ ಹೈಡ್ರಾಕ್ಸೈಡ್ ಫಾರ್ಮೇಷನು ಆಗ್ತಾ ಹೋಗುತ್ತೆ, ಅಮೋನಿಯಾದು ಇನ್ಕ್ರೀಸ್ ಆಗ್ತಾ ಇದೆ, ಹಂಗಾಗಿ OH ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಆವಾಗ ನನಗೇನಾಗುತ್ತೆ ಅಂದರೆ ದೇರ್ ವಿಲ್ ಬಿ ಚೇಂಜ್ ಇನ್ ದಿ pH, ದೇರ್ ವಿಲ್ ಬಿ ಚೇಂಜ್ ಇನ್ ದಿ ಶಿಫ್ಟ್ ಆಫ್ ದಿ ಈಕ್ವಿಲಿಬ್ರಿಯಮ್ ಆಗುತ್ತೆ, ಬಿಕಾಸ್ ಆಫ್ ದಿ ಅಡಿಷನ್ ಆಫ್ ದಿ ಕಾಮನ್ ಅಯಾನ್. ಈ ಎಫೆಕ್ಟ್ಗೆ ನಾವೇನಂತ ಕರಿತೀವಿ, ಕಾಮನ್ ಅಯಾನ್ ಎಫೆಕ್ಟ್ ಅಂತ ಹೇಳ್ತೀವಿ. ಇಟ್ ಗೋಯಿಂಗ್ ಟು ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಇನಾರ್ಗ್ಯಾನಿಕ್ ಕ್ವಾಲಿಟೇಟಿವ್ ಅನಾಲಿಸಿಸ್ ದಟ್ ಐ ವಿಲ್ ಕಂಟಿನ್ಯೂ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.